ಪುದೀನಾದ ಎಲೆಗಳು ಮತ್ತು ಬೀಟ್ರೂಟಿನ ಸ್ಲೈಸಸ್ಗಳು. ಇದು ಬೀಟ್ರೂಟಿನಿಂದ ನಮ್ಮದು ಏನಿದೆಯಲ್ಲ ಸ್ಕಿನ್ ಕೂಡ ಗ್ಲೋಯಿಂಗ್ ಆಗ್ತೈತಿ ಮತ್ತು ಬ್ಲಡ್ ಕೂಡ ತುಂಬ ಚೆನ್ನಾಗಿ ಪ್ಯೂರಿಫೈ ಕೂಡ ಆಗ್ತೈತಿ. ಮತ್ತು ಇದು ರೆಸಿಪಿ ಏನಿದೆಯಲ್ಲ ತುಂಬ ಇಂಪಾರ್ಟೆಂಟ್. ಎಲ್ಲರೂ ಡೈಲಿ ಇದನ್ನು ಇಂಟೇಕ್ ಮಾಡ್ಕೋಬೇಕು. ಡೈಲಿ ಇದನ್ನು ನಿಮ್ಮದು ಡಯಟಲ್ಲಿ ಇದು ಮಾಡ್ಕೊಂಡು ಬಿಡ್ರಿ, ಪ್ಲ್ಯಾನ್ ಮಾಡ್ಕೊಂಡು ಬಿಡ್ರಿ. ಈ ಥರದ್ದು ಕುಡಿಯೋದ್ರಿಂದ ನಿಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಮತ್ತು ಲಿಂಬೆ ಹಣ್ಣಿನಿಂದ ಕುಡಿಯೋದ್ರಿಂದ ನಮ್ಮದು ಇಮ್ಯುನಿಟಿ ಕೂಡ ಜಾಸ್ತಿ ಆಗುತ್ತೆ. ಮತ್ತು ಇದನ್ನು ರೆಸಿಪಿ ಕೂಡ ತುಂಬ ಮಾಡೋದು ತುಂಬ ಸರಳ. ಮತ್ತು ಯಾರಿಗೆ ವರ್ಕೌಟ್ ಕೂಡ ಮಾಡೋಕ್ಕಾಗೋದಿಲ್ಲ ಅವರು ಕೂಡ ನೀವು ಈ ಥರ ಮಾಡ್ಕೊಂಡು ಕುಡಿದ್ರೆ ನಿಮ್ಮದು ವೇಟ್ ಕೂಡ ತುಂಬ ಕಂಟ್ರೋಲ್ ಒಳಗೆ ಬರ್ತೈತಿ. ವೇಟ್ ಇಳಿಸೋಕೆ ತುಂಬ ಹೆಲ್ಪ್ಫುಲ್ ಕೂಡ ಆಗ್ತೈತಿ. ಇದನ್ನು ರೆಸಿಪಿ ಮಾಡೋದೇನು ತುಂಬ ಕಷ್ಟನೇ ಅಲ್ಲೇ ಅಲ್ಲ. ಇದೇನಿದೆ ಅಂತಂದರೆ ಸ್ವಲ್ಪ ಈ ಥರ ಲಿಂಬೆಹಣ್ಣಿನ ಸ್ಲೈಸಸ್, ಪುದೀನಾದ ಎಲೆಗಳು, ಲಿಂಬೆಹಣ್ಣಿನ ಈ ಥರ ಸ್ಲೈಸಸನ್ನು ಈ ಥರ ಜಾರ್ನಲ್ಲಿ ಹಾಕಿಡಬೇಕು. ಕಾಜಿನ ಜಾರ್ ಹಾಕಿದರೆ ತುಂಬ ಒಳ್ಳೆಯದು. ಫುಲ್ ಏನಿದೆಯಲ್ಲ ನೀರನ್ನು ಇದರಲ್ಲಿ ಹಾಕಿ ಫಿಲ್ ಮಾಡಿಡಬೇಕು, ರೂಮ್ ಟೆಂಪ್ರೇಚರ್ ನೀರು. ಮತ್ತು ಇದು ಹಾಕಿಟ್ಟ ನಂತರ 1 ತಾಸಷ್ಟು ನಾವು ಇದನ್ನು ಏನು ಯೂಸ್ ಮಾಡ್ಕೋಬಾರ್ದು. 1 ತಾಸು ಆದ ನಂತರ ಇದೆಲ್ಲ ಏನಿದೆ ವೆಜಿಟೇಬಲ್ಸ್ ಇದೆಯಲ್ಲ, ಅಂದ್ರೆ ಬೀಟ್ರೂಟ್ ಆಗಲಿ, ಲಿಂಬೆಹಣ್ಣಾಗಲಿ, ಪುದೀನಾದ ಇದು ಆಗಲಿ, ಅದರದ್ದೆಲ್ಲ ಮಿನರಲ್ಸ್ ಎಲ್ಲ ಏನಿದೆ ಎಲ್ಲ ವಿಟಮಿನ್ಸ್, ಮಿನರಲ್ಸ್ ಎಲ್ಲ ನೀರಿನಲ್ಲಿ ಇನ್ಫ್ಯೂಸ್ಡ್ ಆಗ್ತೈತಿ. ಆವಾಗ ಆ ನೀರನ್ನು ನಾವು ಕುಡಿಯಬೇಕು. ಇದನ್ನು ಬೀಟ್ರೂಟನ್ನು ಹಾಕಿದೆ, ಮತ್ತು ಲಿಂಬೆಹಣ್ಣಿನ ಸ್ಲೈಸಸ್ ಹಾಕಿದೆ, ಪುದೀನಾದ ಎಲೆಗಳು ಹಾಕಿದೆ. ಈ ಥರ ನಾನು ರೂಮ್ ಟೆಂಪ್ರೇಚರ್ದಲ್ಲಿರುವಂಥ ನೀರನ್ನು ಫುಲ್ ಈ ಜಗ್ನಲ್ಲಿ ಹಾಕಿಡ್ತಾ ಇದ್ದೀನಿ. ಹಾಕಿ ಇಟ್ಟ ನಂತರ 1 ತಾಸು ನಂತರ ಇದನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಫುಲ್ ಮುಗಿದಾದ ನಂತರ ನಾವು ನೀರೆಲ್ಲ ಖಾಲಿ ಮಾಡೋದಾದ ನಂತರ ಫುಲ್ ಮತ್ತೊಮ್ಮೆ ರೀಫಿಲ್ ಮಾಡಿ ಮತ್ತು 1 ತಾಸು ಬಿಟ್ಟು ಇದನ್ನು ಕುಡಿತಾ ಹೋಗಬೇಕು. ತುಂಬ ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಇದು ಎಲ್ಲರೂ ಯೂಸ್ ಮಾಡ್ಕೊತಾ ಹೋಗ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಮಸ್ಕಾರ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ.